ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪುರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸರಿ, 247ನೇ ಪುಟ ಉಪನಿಷತ್ ಪ್ರಾರಂಭ ಆಗಬೇಕು. ಅಥಾತು ಅನುವ್ಯವಹಾರಾಃ ಪ್ರಾಣೋ ವಂಶ ಇತಿ ವಿದ್ಯಾತ್ ಸಹ ಯಃ ಏನಂ ಪ್ರಾಣಂ ವಂಶಂ ಉಪವದೇತ್ ಶಕ್ನುವಂತಂ ಚೇತ್ ಮನ್ಯೇತ ಪ್ರಾಣಂ ವಂಶಂ ಸಮಧಾಂ ಇತಿ. ಸಮಧಾಂ ಪ್ರಾಣಂ ಮಾ ವಂಶಂ ಸಂದಧತಂ ನ ಶಕ್ನೋಸಿ ಇತ್ಯಾಹ ಪ್ರಾಣಸ್ತ್ವಾಂ ವಂಶೋ ಹಾಸ್ಯತಿ ಇತ್ಯೇನಂ ಬ್ರೂಯಾತ್. ಅಥ ಚೇತ್ ಅಶಕ್ನುವಂತಂ ಮನ್ಯೇತ ಪ್ರಾಣಂ ವಂಶಂ ಸಮಧಿತ್ಸಿತಶಂತಂ ನಾಶಕಃ ಸಂಧಾತುಂ ಪ್ರಾಣಸ್ತ್ವಾ ವಂಶೋ ಹಾಸ್ಯತಿ ಇತ್ಯೇನಂ ಬ್ರೂಯಾತ್. ಮುಂದಿಂದ ಮತ್ತೆ ಯಥಾ ಪ್ರಕಾರ. ಸರಿ, ಇದಕ್ಕೆ ಭಾಷ್ಯದ ವಿವರಣೆ ಅದ ಕೊಡ್ತೀನಿ. ನಮೋ ಅಸ್ತು ಬ್ರಾಹ್ಮಣೇಭ್ಯಃ ಇತಿಹಸ್ಮಾಹ ಶೂರವೀರೋ ಮಾಂಡೂಕೇಯ ಅಂತ ಮುಗಿಸ್ಲಿಕತ್ತ. ಯಥಾ ಪ್ರಕಾರ ಶೂರವೀರ ಮಾಂಡೂಕೇಯರೇ ಇಲ್ಲಿಯೂ ಕೂಡ ಮತ್ತೆ ಅನುಸಂಧಾನವನ್ನ ಮಾಡಲಿಕ್ಕೆ ಹೊರಟವರು, ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟವರು ಅವರೇ. ಬೆಳಗಿನ ಪಾಠದಲ್ಲಿ ನಾವು ಸಂಹಿತಾ ಕ್ರಮ ಪದಪಾಠಗಳನ್ನು ಅಧ್ಯಯನ ಮಾಡುವವರಿಗೆ ಏನಾದರೂ ನಿಂದಿಸಿದ್ದಾದರೆ ಅವ್ರಿಗೇನು ಶಿಕ್ಷೆಯಾಗ್ತದೆ ಅಂತ ಹೇಳಿ ಆಯ್ತು. ಈಗ ಇಲ್ಲೊಂದು ವ್ಯವಸ್ಥೆ ಇದೆ. ಈಗ ಇದು ಪ್ರಾಯ ಮೇಲ್ನೋಟಕ್ಕೆ ನಮಗೇ ಹೇಳಿದ್ದದ. ಅನಂತರದಲ್ಲಿ ಮುಂದೆ ದೇವತೆಗಳು, ಋಷಿಗಳು, ಗಂಧರ್ವರು ಈ ವಿಷಯ ಎಲ್ಲ ಬರ್ತದೆ. ಏನು ವಿಷಯ ಅದ ಅಂದ್ರೆ, ಯಾವ ವ್ಯಕ್ತಿ ತನ್ನ ಯೋಗ್ಯತಾನುಸಾರವಾಗಿ ಪ್ರಾಣದೇವರ ಹಾಗೂ ಭಗವಂತನ ಆರಾಧನೆಯನ್ನು ಮಾಡ್ತಿರ್ತಾನೋ, ಅವರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೋ, ತನ್ನ ಯೋಗ್ಯತಾನುಸಾರವಾಗಿ ವಾಯುದೇವರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಿರ್ತಾನೋ, ಹಾಗೆ ಉಪಾಸನೆ ಮಾಡುವ ಕಾಲದಲ್ಲಿ ಆ ವ್ಯಕ್ತಿ ಯಾರು ಭಗವಂತನ ಹಾಗೂ ಪ್ರಾಣದೇವರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಉಪಾಸನೆ ಮಾಡ್ತಿದ್ದಾನೋ, ಅಂತಹ ವ್ಯಕ್ತಿಯನ್ನ ಯಾರಾದರೂ ನಿಂದಿಸಿದರೆ, ನಿನ್ನ ಕಡೆಯಿಂದ ಏನು ಆಗೋ ಕೆಲಸ ಅಲ್ಲ ಇದು, ಸುಮ್ಕೂಡು, ಏನ್ ದೇವ್ರನ್ನ ಹೊಲಿಸ್ಕೋತಾರಂತ, ಪ್ರಾಣದೇವ ಹೊಲಿಸ್ಕೋತಾರಂತ, ಆಗ್ಲಾರ ಕೆಲಸಕ್ಕೆಲ್ಲ ಯಾಕೆ ಕೈ ಹಾಕ್ತಿ ನೀನು ಅಂತ ಹೇಳಿ ಯಾರಾದರೂ ಉಪಾಸಿಸುವ ವ್ಯಕ್ತಿಯನ್ನು ನಿಂದಿಸಿದರೆ, ಆಗ ಏನ್ ಹೇಳ್ಬೇಕು ಆ ವ್ಯಕ್ತಿ? ತಾನು ಸಮರ್ಥನಾಗಿದ್ದರೆ, ಆಗ್ಲಿಕ್ಕಿಲ್ಲ, ನನ್ನ ಕಡೆಯಿಂದ ನಾನು ಪ್ರಯತ್ನ ಅಂತೂ ಮಾಡ್ಲಿಕ್ಕತ್ತೀನಿ, ದೇವರ ಇಚ್ಛಾ ಇದ್ರೆ ನನ್ನ ಮೇಲೆ ಅನುಗ್ರಹ ಮಾಡ್ತಾನ, ಇಲ್ಲದೆ ಇದ್ರೆ ಇಲ್ಲ ಅಂತ ಅನ್ನೋ ವ್ಯಕ್ತಿ ಬೇರೆ. ಪೂರ್ಣ ವಿಶ್ವಾಸದ ತನ್ನ ಮೇಲೆ, ಇಲ್ಲ ನಾನು ಪ್ರಯತ್ನ ಮಾಡ್ತಿದ್ದೇನೆ, ದೇವರು ನನ್ನ ಮೇಲೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ. ಎರಡು ತರಹದ ಅಧಿಕಾರಿಗಳು. ಯಾವ ವ್ಯಕ್ತಿ ತಾನು ಭಗವಂತನ ಅನುಗ್ರಹವನ್ನು ಪಡೆದೇ ತೀರ್ತೀನಿ ಅನ್ನೋ ವಿಶ್ವಾಸ ಇದೆಯೋ, ಅವನು ತನ್ನನ್ನು ನಿಂದಿಸಿದವನಿಗೆ ಹೀಗೆ ಹೇಳಬೇಕಂತೆ. ಏನಂತ ಹೇಳಬೇಕು ಅಂದ್ರೆ, ನೀನು ನನಗೆ ಭಗವಂತನ ಹಾಗೂ ಪ್ರಾಣದೇವರ ಅನುಗ್ರಹ ಆಗೋದಿಲ್ಲ ಅಂತಂದಿದ್ದಿ, ದೇವರು ನಿನ್ನನ್ನೂ ಕೈ ಬಿಡುತ್ತಾನೆ, ಪ್ರಾಣದೇವರು ನಿನ್ನನ್ನು ಕೈ ಬಿಡುತ್ತಾನೆ. ಏನ್ ಹುಚ್ಚಿದ್ದೀಯೋ, ನನ್ನನ್ನೇ ನೀನ್ ಕೈ ಬಿಟ್ಟಿದ್ದೀಯ, ಅದನ್ನ ದೇವ್ರು ಹೆಂಗ್ ಹಿಡ್ಕೋಬೇಕು ಹೇಳೋಣಂತ. ನನಗೆ ನೀ ಏನ್ ಬೈಲಿಗತಿ, ದೇವ್ರು ನಿನ್ಗೇನ್ ಅನುಗ್ರಹ ಮಾಡಂಗಿಲ್ಲ ಅನ್ಲಿಗತಿ, ಮತ್ ನನಗೆ ಅನುಗ್ರಹ ಮಾಡಂಗಿಲ್ಲ ಅಂದ್ಮೇಲೆ ನಾ ಪ್ರಯತ್ನ ಮಾಡ್ಕೋತ ಕೂತವ, ನನಗ ದೇವ್ರ ಅನುಗ್ರಹ ಮಾಡೋದಿಲ್ಲ ಅಂದ್ರೆ ನಿನಗೆ ಹೆಂಗ್ ಅನುಗ್ರಹ ಮಾಡ್ತಾನ, ದೇವ್ರು ನಿನ್ನೂ ಬಿಟ್ಟು ಹೋಗ್ತಾನಂತವೋ ಅಂತ ಅವನಿಗೆ ಹೇಳ್ಬೇಕಂತ. ನೀನು ಬೆಳಿಗ್ಗೆ ಹೇಳಿದ್ವಲ್ಲ, ನೀನ್ ಲೋಕದಿಂದ ಚ್ಯುತನಾದಿ ಅಂತ, ಹಂಗಿಲ್ಲಿ ವಾಯುದೇವರು ಪ್ರಾಣದೇವರು ಅವನನ್ನ ಕೈ ಬಿಡ್ತಾರ ಅಂತ ಹೇಳಬೇಕಂತ. ಶಾಪ ಅದು, ಹಂಗೆ ಶಾಪವನ್ನ ಕೊಡುತ್ತಾನೆ. ಅಕಸ್ಮಾತ್ ಆಗಲಿಲ್ಲ ಅಂತ ಇಟ್ಕೊಳ್ರಿ, ಇರ್ಲಿ, ನಾ ಪ್ರಯತ್ನ ಮಾಡ್ತಿದ್ದೇನೆ, ನನಗೆ ಗೊತ್ತಿಲ್ಲ ದೇವರು ನನ್ನ ಮೇಲೆ ಅನುಗ್ರಹ ಮಾಡ್ತಾರೆ ಗೊತ್ತಿಲ್ಲ, ಆದರೂ ನೀನು ನಾನು ಯಾಕೆ ಉಪಾಸನೆ ಮಾಡ್ತಿದ್ದಿ, ನಿನಗೇನ್ ದೇವರು ಅನುಗ್ರಹ ಮಾಡೋದಿಲ್ಲ ಅಂತ ಹೇಳಿದ್ದಕ್ಕಾದರೂ ದೇವ್ರು ನಿನ್ನನ್ನು ಬಿಟ್ಟು ಹೋಗ್ತಾನೆ, ಪ್ರಾಣದೇವ್ರು ನಿನ್ನನ್ನು ಬಿಟ್ಟು ಹೋಗ್ತಾನೆ
ಅಂತನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಬರುವಂತಹದ್ದು ಇಷ್ಟು. ಇದಾದ ಮೇಲೆ ಮುಂದೆ ಯಥಾ ಪ್ರಕಾರ ಸಾತ್ವಿಕರು, ರಾಜಸರು, ತಾಮಸರು ಅವರಿಗೆ ಶಾಪ ತಡ್ತದ, ಉಳಿದವರಿಗೆ ತಟ್ಟಂಗಿಲ್ಲ, ಇದೆಲ್ಲ ಅಂಶಗಳು ಬಂದದ್ದು. ಹಿಂದಿನ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಹಿಂದಿನ ಪ್ರಕರಣದಲ್ಲಿ ಸಂಹಿತ ಅಧ್ಯಯನ ಮಾಡುವ ವ್ಯಕ್ತಿ ಪದ ಕ್ರಮಗಳನ್ನು ಅಧ್ಯಯನ ಮಾಡುವ ವ್ಯಕ್ತಿಗೆ ಯಾರಾದರೂ ಅಂದ್ರೆ ಅಂತ ಹೇಳಿತ್ತು. ಈಗ ಇಲ್ಲಿ ಅದೆಲ್ಲ ಏನಿಲ್ಲ, ಅಧ್ಯಯನ ಇಲ್ಲ, ಈಗ ಉಪಾಸನ. ಈಗ ಅವನು ತನ್ನ ಯೋಗ್ಯತಾನುಸಾರವಾಗಿ ಭಗವಂತನನ್ನು ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಾನೆ. ಅಂಥವನಿಗೆ ಬಂದು ನಿನಗೇನು ದೇವರ ಅನುಗ್ರಹ ಆಗೋಂಗಿಲ್ಲ, ಒಲಮೆ ಆಗಂಗಿಲ್ಲ ಅಂತ ಹೇಳಿದಾಗ ಈ ವ್ಯವಸ್ಥೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಈ ಪ್ರಕರಣದ ಕೊನೆಯಲ್ಲಿ ಒಂದು ಅದ್ಭುತವಾದ ಶ್ಲೋಕ ಹಾಕ್ತಾರೆ. ಏನು ಅಂದ್ರೆ, ನಮಗ ದೇವರ ಅನುಗ್ರಹ ಮಾಡದೇ ಇರ್ಲಿಕ್ಕೆ, ನಮ್ಮ ಮೇಲೆ ದೇವರ ಪ್ರೀತಿ ಮಾಡದೇ ಇರ್ಲಿಕ್ಕೆ ಅನೇಕ ಕಾರಣಗಳಿರಬಹುದು. ಅಂತಹ ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಏನು ಅಂದ್ರೆ, ನಾವು ಭಗವದ್ಭಕ್ತರನ್ನ ಪ್ರೀತಿಸದೇ ಇರುವುದು. ನಾವು ಹರಿಭಕ್ತರನ್ನ ಸರಿಯಾಗಿ ಪ್ರೀತಿಸದೇ ಇದ್ರೆ, ಗೌರವಿಸದೇ ಇದ್ರೆ, ಆದರಿಸದೇ ಇದ್ರೆ ಇದು ಕೂಡ ಭಗವಂತನ ಅಪ್ರೀತಿಗೆ ಕಾರಣವಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಹೇಳಲಿಕ್ಕೆ ಹೊರಟಿದೆ ಈ ಪ್ರಕರಣ ಪೂರ್ಣ. ಯಾವ ವ್ಯಕ್ತಿ ಬಂದು ನಿನಗೇನ್ ದೇವರ ಅನುಗ್ರಹ ಮಾಡ್ತಾನೆ ಅಂತ ಆ ಭಗವದ್ಭಕ್ತನ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡದ್ದಕ್ಕೆ ಮಾಡ್ಕೋತ ಕೂತಾನವ. ಸಂತೋಷಪ್ಪ, ನೀ ಮಾಡ್ಲಿಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ, ಸಪೋರ್ಟ್ ಮಾಡಂತ ನಿನಗೂ ಅಂತ ಬಿಟ್ಬಿಟ್ಟು ನಿನ್ನ ಕಡೆಯಿಂದ ಏನಾಗ್ತದ ಅಂತ ಹೇಳಿದ ಅಂದ್ರೆ, ಒಬ್ಬ ಹರಿಭಕ್ತನ ಮೇಲೆ ಇವನು ಪ್ರೀತಿಯನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ಮೇಲೆ ದೇವರಂತಾನೆ, ನನ್ನನ್ನೇ ನೀನ್ ಪ್ರೀತಿಸೋದು, ನನ್ನ ಭಕ್ತರನ್ನೇ ನೀನ್ ಸರಿಯಾಗಿ ಪ್ರೀತಿಸ್ತಿಲ್ಲ. ಅದಕ್ಕೆ ಯಾವ ವ್ಯಕ್ತಿ ಭಗವದ್ಭಕ್ತರನ್ನ ಸರಿಯಾಗಿ ಪ್ರೀತಿಸುವುದಿಲ್ಲ, ಸರಿಯಾಗಿ ಅದರ ಅರ್ಥ ಏನು, ಅವರನ್ನ ಗೌರವಿಸುವುದಿಲ್ಲ, ಆದರಿಸುವುದಿಲ್ಲ, ದೇವರು ಅಂಥವರನ್ನ ಇಹದಲ್ಲೂ ಪರದಲ್ಲೂ ಪ್ರೀತಿಸುವುದಿಲ್ಲ ಅಂತ ತಿಳ್ಕೊಳ್ಬೇಕಂತ. ಭಾರಿ ವಿಚಿತ್ರವಾದ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಅಲ್ಲಿದೆ 248ನೇ ಪುಟ ತೆಗಿರಿ, ಒಂದು ಸ್ವಲ್ಪ ತೆಗಿರಿ, ಅಲ್ಲೊಂದು ಶ್ಲೋಕ ಅದ, ಹೇಳ್ತೀನಿ ಮುಂದಿನ ಪೇಜ್ನಾಗ. ಏನತ್ತ, ತದ್ಭಕ್ತ ಭಕ್ತೇಶ್ವಪಿ ಯೋನ ಕುರ್ಯಾತ್ ಪ್ರೀತಿ ಮಂಜಸ. ಮಹಾಭಾರತದ ವಾಕ್ಯ ಅಂತಿದು. ಶ್ರೀಮದಾಚಾರ್ಯ ಅಂತಾರ, ತದ್ಭಕ್ತ ಭಕ್ತೇಶ್ವಪಿ, ಕೇವಲ ಹರಿಭಕ್ತರಲ್ಲ, ಹರಿಭಕ್ತರ ಭಕ್ತರಲ್ಲೂ ಕೂಡ. ಆಚಾರ್ಯ ಮುಂದೆ ಹೇಳಿ ಕೊಡ್ತಾರೆ, ಯಾರೋ ಒಬ್ರು ವಿಷ್ಣು ಭಕ್ತರಿದ್ದಾರೆ, ಆ ವಿಷ್ಣು ಭಕ್ತರನ್ನ ಸೇವಾ ಮಾಡ್ಕೊಂಡಿರುವಂತಹ ಭಕ್ತರಿದ್ದಾರೆ, ಅವರಲ್ಲಿ ನ ಕುರ್ಯಾತ್ ಪ್ರೀತಿ ಮಂಜಸ, ಚಂದ ಪ್ರೇಮವನ್ನು ಮಾಡದೆ ಹೋದ್ರೆ, ಪ್ರೀತಿಯನ್ನು ನೀನು ಮಾಡದೆ ಹೋದರೆ, ವಿಷ್ಣುರ್ಜಹಾತಿ ತಂ ಪಾಪಂ, ಅಂತಹ ಪಾಪಿಯನ್ನ ಭಗವಂತ ಕೈ ಬಿಡ್ತಾನೆ. ಇಹಚ ಅಮೂತ್ರ ಚ ಪ್ರಭು, ಇಲ್ಲಿಯೂ ಅಲ್ಲಿಯೂ ಎಲ್ಲಿಯೂ ಕೂಡ ದೇವರು ಅವನನ್ನ ಆದರಿಸುವುದಿಲ್ಲ, ಅವನಿಗೆ ಪ್ರೇಮವನ್ನು ಮಾಡುವುದಿಲ್ಲ. ಅದೇ ಅರ್ಥ ಆಯ್ತಾ ಎಲ್ಲರಿಗೂ? ಸರಿ. ಭಕ್ತರನ್ನೂ ಕೂಡ ಅದಕ್ಕ ಎಂದೂ ಕೂಡ ಹಾಗೆ ಮಾಡಬಾರ್ದು. ಈ ಅಧ್ಯಾಯದ ಇದಕ್ಕೆ ಟೈಟಲ್ ಬರ್ಕೊಂಡ್ಬಿಡ್ರಿ, ಏನ್ ಬರ್ಕೊಂಡು ಅಭ್ಯಾಸ ಮಾಡ್ರಿ ಅಂತ ಹೇಳೋಣಂತ. ಮುಂದೆ ಬರ್ಕೊಳ್ರಿ, ಪ್ರಕರಣ ಚಂದದ. 4ನೇ ಖಂಡದ ಖಂಡ 4 ಅಂತ ಬರ್ಕೊಂಡು ಪೇಜ್ ನಂಬರ್ ಹಾಕೊಂಡ್ಬಿಡ್ರಿ. ಪೇಜ್ ನಂಬರ್ 4ನೇ ಖಂಡ, ಖಂಡ 4, ಪೇಜ್ ನಂಬರ್ 247. ಉಪಾಸನೆಯ ನಿಂದನೆಯನ್ನು ಪ್ರತಿಭಟಿಸಬೇಕು. ಉಪಾಸನೆಯ ನಿಂದನೆಯನ್ನು ಪ್ರತಿಭಟಿಸಬೇಕು. ಕೆಳಗೆ ಬರ್ಕೊಡ್ರಿ ನನ್ನ ಸಾಲು. ಯಾವುದೇ ವ್ಯಕ್ತಿಯೂ ಕೂಡ ಯಾರೊಬ್ಬನೂ ಕೂಡ ಅಥವಾ ಯಾವುದೇ ವ್ಯಕ್ತಿಯೂ ಕೂಡ ಹರಿಭಕ್ತರನ್ನಾಗಲಿ, ಬರ್ಕೊಳ್ರಿ, ಯಾವುದೇ ವ್ಯಕ್ತಿಯಾಗಲಿ ಹರಿಭಕ್ತರನ್ನಾಗಲಿ ಹಾಗೂ ಅವನ ಭಕ್ತರನ್ನಾಗಲಿ ಅವನ ಭಕ್ತರನ್ನಾಗಲಿ, ಬರ್ಕೊಂಡ್ರಲ್ಲ, ಭಕ್ತರನ್ನಾಗಲಿ ಏನಾಗ್ತಾರೆ, ಒಂದ ನಿಮಿಷ, ಪ್ರೀತಿಯನ್ನು
ಚೆನ್ನಾಗಿ ಪ್ರೀತಿಯನ್ನು ಮಾಡುವುದಿಲ್ಲವೋ ಅಂತಹ ಪಾಪಿಯನ್ನು ದೇವರು ಇಹಪರಗಳಲ್ಲಿ ಬಿಟ್ಟು ಬಿಡುತ್ತಾನೆ ಅಥವಾ ಬಿಡುತ್ತಾನೆ ನೋಡ್ರಿ ಮುಂದೆ. ಅದರಿಂದ ಇಹಪರ ಬಿಡುತ್ತಾನೆ ಸರಿ ಆಯ್ತಿಲ್ಲ, ಮುಗಿತಿಲ್ಲ, ಸರಿ, ಓಕೆ, ರೈಟ್, ಮುಗಿಸ್ಬಿಡ್ರಿ. ಈಗ ಓದ್ಕೋದ್ ಬರೋಣಂತೆ. ಇದು ಬಹಳ ಮಹತ್ವದ ಅಂಶ ಅದ. ಇದು ನಮ್ಮ ನಿತ್ಯದ ಅನುಸಂಧಾನಕ್ಕೆ ಉಪಯೋಗ ಬೀಳುವಂತಹ ಮಾತು. ಯಾರೇ ಹರಿಭಕ್ತನಿರ್ಲಿ, ಆ ಹರಿಭಕ್ತನ ಭಕ್ತನಿರ್ಲಿ, ಅವರನ್ನು ನಾವು ಪ್ರೇಮಿಸಲೇಬೇಕು, ಪ್ರೀತಿಸಲೇಬೇಕು. ಅವರನ್ನು ಎಂದೂ ಕೂಡ ನಾವು ನಿಂದಿಸಬಾರದು. ನಿಂದಿಸಿದರೆ ಭಗವಂತನು ಇಹದಲ್ಲಿ ಪರದಲ್ಲಿ ಎಂದೂ ಕೂಡ ನಮ್ಮನ್ನು ಹಿಡಿಯುವುದಿಲ್ಲ. ಅಂದ್ರೆ ಈ ಲೌಕಿಕದಲ್ಲಿ ಇಲ್ಲಿರ್ಲಿಕ್ಕೆ ಬೇಕಾದ ಅನುಗ್ರಹವನ್ನೂ ಮಾಡೋದಿಲ್ಲ, ಪಾರಲೋಕಗಳನ್ನು ಪಡಿಲಿಕ್ಕೆ ಬೇಕಾಗುವಂತಹ ಅನುಗ್ರಹವನ್ನೂ ಮಾಡೋದಿಲ್ಲ ಭಗವಂತ. ಅಂದಮೇಲೆ ನಾವೆಷ್ಟು ದಿವಸ ಏನ್ ತಿಳ್ಕೊಂಡಿದ್ವಿ? ಹರಿಯನ್ನ ಹರಿಭಕ್ತರನ್ನು ತಿಳ್ಕೊಂಡಿದ್ವಿ. ಮಹಾಭಾರತ ಹೇಳ್ತದ ಹರಿಭಕ್ತರ ಭಕ್ತರನ್ನು ಅಂತ ಹೇಳ್ತದ ಮುಂದಿಂದು. ಹರಿಯನ್ನು ಬಿಟ್ಬಿಡ್ರಿ, ಹರಿದೂರ ಉಳ್ದವ. ಹರಿಭಕ್ತರ ಭಕ್ತರನ್ನೂ ಕೂಡ ಯಾರು ಪ್ರೀತಿಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಇನ್ನು ಭಕ್ತರ ಕಥೆ ಏನಿಲ್ಲದ. ಆದ್ದರಿಂದ ಯಾರು ಶುದ್ಧ ವೈಷ್ಣವರು, ನಿಜವಾದ ಭಗವದ್ಭಕ್ತರಿದ್ದಾರೋ ಅಂಥವರನ್ನ ಸೇವಾ ಮಾಡಿಕೊಂಡಿರುವಂತಹ ಭಕ್ತರನ್ನೂ ಕೂಡ ಎಂದೆಂದೂ ನಾವು ನಿಂದಿಸಲೇಬಾರದು. ಅವರಲ್ಲಿ ಪ್ರೀತಿ ಮಾಡಲೇಬೇಕು. ಎಷ್ಟು ಸಾಧ್ಯ ಇದೆ ಅವರಷ್ಟು ಪ್ರೇಮವನ್ನು ಮಾಡಬೇಕು. ಇದರಿಂದ ಭಗವಂತ ಅನುಗ್ರಹ ಆಗ್ತದೆ. ಇಲ್ಲದೆ ಇದ್ರೆ ಅಂತಹ ಪಾಪಿಯನ್ನ ಭಗವಂತ ಕೈ ಬಿಟ್ಬಿಡ್ತಾನೆ, ಎಂದೂ ಹಿಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ಈಗ ಇಡೀ ಖಂಡದ ಅಭಿಪ್ರಾಯ ತಿಳಿದಂತಾಯಿತು. ಇದರ ಹಿನ್ನೆಲೆಯಲ್ಲಿ ನಾವು ಅದ ಅರ್ಥ ಮಾಡಿಕೊಳ್ಳೋಣ ಅಂತ. ಅಥಾತೋ ಅನುವ್ಯವಹಾರಾಹ, ಈಗ ಮುಂದಿನ ಪ್ರಾರಂಭ ಆಯ್ತು. ಈಗ ಅಥಾತೋ ಅನುವ್ಯವಹಾರಾಹ. ಅನುವ್ಯವಹಾರ ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನ ಉಪಾಸನೆ ಮಾಡುವ ವಿಷಯ. ಆ ಉಪಾಸನೆ ಮಾಡುವಂತಹ ವ್ಯಕ್ತಿಗೆ ನೀ ಅಸಮರ್ಥನಿದ್ದಿ ಅಂತ ಹೇಳೋರಿಗೆ ಹೆಂಗ್ ವ್ಯವಹರಿಸ್ಕೊಳ್ಬೇಕು ಅಂದ್ರೆ ಅದನ್ನೇ ನಾ ಹೇಳಿದೆ, ಶಬ್ದವನ್ನು ಹೇಳಿದೆ. ಆವಾಗ ಏನಂತ ಹೇಳಿದೆ? ಉಪಾಸನೆಯ ನಿಂದನೆಯನ್ನ ಪ್ರತಿಭಟಿಸಬೇಕು ಅಂತ ಅರ್ಥ. ಅದಕ್ಕೆ ಬರ್ಕೊಂಡ್ಬಿಟ್ಟುಕೊಳ್ರಿ ಅದನ್ನ. ಅನುವ್ಯವಹಾರಾಹ ಅಂದ್ರೆ ನಿಂದನೆಯನ್ನ ಪ್ರತಿಭಟಿಸುವುದು, ಉಪಾಸನೆಯ ನಿಂದನೆಯನ್ನ ಪ್ರತಿಭಟಿಸುವುದು ಅಂತ ಅರ್ಥ. ನೀ ಅಶಕ್ತಿ ಇದ್ದಿ ಅಂದ್ರೆ ಆಗ ಹೇಳೋದು, ನಾನೇನು ಅಶಕ್ತಿ ಇದ್ದೀನೋ, ನೀ ಏನಿದ್ದಿ ನೋಡ್ಕೋ ಅಂತ ಹೇಳ್ಬೇಕು ಮೊದಲು ಅವನಿಗೆ. ಅಥಾತೋ ಅನುವ್ಯವಹಾರಾಹ. ಸರಿ, ಒಂದು ಉಪಾಸನೆ ಮಾಡ್ಲಿಕ್ಕತ್ತಿದ್ದವ. ಏನು ಉಪಾಸನೆ ಮಾಡ್ಲಿಕ್ಕತ್ತಿದ್ದ? ಪ್ರಾಣೋ ವಂಶ ಇತಿ ವಿದ್ಯಾತ್. ಪ್ರಾಣೋ ವಂಶ ಇತಿ ವಿದ್ಯಾತ್. ಪ್ರಾಣ ಅಂದ್ರೆ ಪ್ರಾಣನಾರಾಯಣರಿಬ್ಬರು, ಭಗವಂತ ಹಾಗೂ ನಾರಾಯಣ, ಪ್ರಾಣದೇವರು ಹಾಗೂ ಪರಮಾತ್ಮ ಇಬ್ಬರೂ ಕೂಡ ವಂಶ ಅಂದ್ರೆ ಸರ್ವ ಆಧಾರ ಅಂತ ಉಪಾಸನ. ವಂಶ ಶಬ್ದಕ್ಕೆ ಸರ್ವಾಧಾರ ಅಂತ ಅರ್ಥ. ಸರಿ, ಸರ್ವಾಧಾರ ಅಂದ್ರೆ ಪರಮಾತ್ಮನಂತೆನಾ? ವಂಶ ಅನ್ನೋ ಶಬ್ದಕ್ಕೆ ಸರ್ವ ಆಧಾರ. ಯಾರು? ಪ್ರಾಣ. ಪರಮಾತ್ಮನು ಸರ್ವರಿಗೂ ಆಧಾರ, ಮುಖ್ಯ ಪ್ರಾಣದೇವರು ಸರ್ವರಿಗೂ ಆಧಾರ. ನೀವೇನ್ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಅಲ್ಲರಿ, ಸರ್ವಾಧಾರ ಅನ್ನೋ ಅರ್ಥ ಅಂತ ಹೇಳಿದ್ದೀನಿ. ಹಿಂಗ್ಯಾಕ? ವಂಶ ಅನ್ನೋ ಶಬ್ದಕ್ಕೆ ಸರ್ವ ಆಧಾರ ಅರ್ಥ ಮುಗೀತು. ಪ್ರಾಣ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನು ಎಲ್ಲರಿಗೂ ಆಧಾರ. ಯಾಕ? ಪ್ರಾಣೋ ವಂಶ ಇತಿ ವಿದ್ಯಾತ್. ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಹಾಗೂ ಪರಮಾತ್ಮನು ಅಂತ ಅರ್ಥ. ವಂಶ ಅನ್ನೋ ಶಬ್ದಕ್ಕೆ ಸರ್ವರಿಗೂ ಆಧಾರ ಅಂತ ಅರ್ಥ. ಅಂದ್ರೆ ಭಗವಂತನು ಸರ್ವಾಧಾರ, ಪ್ರಾಣದೇವರು ಸರ್ವರಿಗೂ ಆಧಾರ. ಇತಿ ವಿದ್ಯಾತ್, ಹೀಗೆ ಉಪಾಸನೆ ಮಾಡ್ತಾ ಕೂತಿದ್ದಾನೆ ಪಾಪವ. ದೇವರು ನಮ್ಮೆಲ್ಲರಿಗೂ ಆಧಾರಪ್ಪ, ಅವನೇ ಆಧಾರ, ನಮ್ಗಿನ್ನೇನು, ನಮ್ಗೆ ಭಗವಂತ ಬಿಟ್ರಿ ಇನ್ಯಾರ ಆಧಾರ ಇದ್ದಾರೆ ಅಂತ ಹಿಂಗ ಭಗವಂತನ ಸರ್ವಾಧಾರತ್ವ ಚಿಂತನೆ ಮಾಡ್ತಾ ಕೂತಿದ್ದಾನೆ. ಸಹಾಯ ಏನಂ ಪ್ರಾಣಂ ವಂಶಂ ಉಪವದೇತ್.
ಬಂದವ ಏನಂ ಪ್ರಾಣಂ ವಂಶಂ ಉಪವದೇತ್, ಆ ಭಗವಂತ ಸರ್ವಾಧಾರ ಅಂತ ಉಪಾಸನೆ ಮಾಡ್ಕೊಂಡು ಕೂತವನಿಗೆ ಉಪವದೇತ್ ನಿಂದಿಸಿದರೆ, ನಿಂದಿಸಿದರೆ ಏನ್ ನಿಂದಿಸಿದ್ರೆ, ನಿನ್ನ ಕಡೆ ಏನ್ ಆಗಂಗಿಲ್ತು ಶಾಣೆ ಇದ್ದಿ ನೀನು ಅಂತ ತಿಳ್ಕೊಂಡು ಹೇಳಿದಾರ. ಗೊತ್ತಾಯ್ತಾ? ಉಪವದೇತ್ ಅನ್ನೋ ಶಬ್ದಕ್ಕ ನೀನು ಭಗವಂತನ ಪ್ರೀತಿ ಸಂಪಾದನೆ ಮಾಡುವುದರಲ್ಲಿ ಅಶಕ್ತನಿದ್ದಿ ಅಂತ ನಿಂದಿಸಿದರೆ, ಬರ್ಕೊಂಡಿಟ್ಕೊಡೋದಕ್ಕ ಉಪವದೇತ್ ಅನ್ನೋ ಶಬ್ದಕ್ಕ ನೀನು ಹರಿವಾಯುಗಳ ಪ್ರೀತಿಯನ್ನು ಸಂಪಾದನೆ ಮಾಡುವ ವಿಷಯದಲ್ಲಿ ಅಸಮರ್ಥನಿದ್ದಿ ಎಂದು ನಿಂದಿಸಿದರೆ, ಇಷ್ಟರ್ಥದಕ್ಕ ಉಪವದೇತ್ ಅನ್ನೋದಕ್ಕ ನೋಡ್ರಿ. ಅದಕ್ಕ ಶಕ್ನುವಂತಂ ಉಪವದೇತ್ ಶಕ್ನುವಂತಂ ಚೇನ್ಮನ್ಯೇತ ಪ್ರಾಣಂ ವಂಶಂ ಸಮಧಾಯಿತಿ. ಆಗ ಅವ ಪ್ರಾಣೋಪಾಸಕನಾದವನು ನಾನು ಶಕ್ನುವಂತಂ, ನಾನು ಸಾಮರ್ಥ್ಯವುಳ್ಳವನಾಗಿದ್ದೇನೆ, ಜ್ಞಾನ ಸಾಮರ್ಥ್ಯ ಅದ ನನ್ನ ಹತ್ರ, ಏನು ನಾನು ಭಗವಂತನ ಉಪಾಸನೆಯನ್ನು ಮಾಡಬಲ್ಲೆ ಅಂತ ಅವನಿಗೆ ಸಾಮರ್ಥ್ಯ ಇದ್ರೆ ಆಗ ಹೇಳ್ಬೇಕಂತ ಏನಂತ, ಪ್ರಾಣಂ ವಂಶಂ ಸಮಧಾಮಿತಿ. ನೋಡೋ, ನಾನು ಭಗವಂತನ ವಾಯುದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇನೆ, ಕನ್ಫರ್ಮ್ ಆಯ್ತಾ, ಸಂಪಾದನೆ ಮಾಡಿದ್ದೇನೆ. ಅದಕ್ಕೆ ಪ್ರಾಣಂ ಮಾ ವಂಶಂ ಸಂಧದತಂ, ಭಗವಂತನ ವಾಯುದೇವರ ಸರ್ವಾಧಾರತ್ವ ಉಪಾಸನೆಯಿಂದ ಪ್ರೀತಿ ಸಂಪಾದನೆ ಮಾಡುವವನಿಗೆ ನ ಶಕ್ನೋಸಿ ಇತ್ಯಾಹ ಅಸಮರ್ಥ ಅಂತ ಹೇಳಿದ್ರಿಂದ ಪ್ರಾಣ ಭಗವಂತ ಹಾಗೂ ವಾಯುದೇವರು ತ್ವಾಂ ನಿನ್ನನ್ನು ವಂಶಃ ಸರ್ವಾಧಾರನಾದವರು ಹಾಸ್ಯತಿ ಇತ್ತೇನಂ ಬ್ರೂಯಾತ್ ಕೈ ಬಿಡ್ತಾನ ಅಂತ ಹೇಳಬೇಕು. ನೋಡ್ರಿ ಎಷ್ಟು ಮಹತ್ವದ ಅಂದ್ರೆ, ಭಗವಂತನ ಹಾಗೂ ಪ್ರಾಣದೇವರ ಒಲುಮೆ ನಮಗಾಗಬೇಕು, ಪ್ರೀತಿ ನಮಗಾಗಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಿದ್ದಾನವ. ಅವನಿಗೆ ವಿಶ್ವಾಸ ಆದ ಅವ ಸಂಪಾದನೆ ಮಾಡಿಯೇ ಮಾಡ್ತಾನ, ಮಾಡಿಯೂ ಇದ್ದಾನ. ಇಂಥ ವ್ಯಕ್ತಿ ಹತ್ರ ಹೋಗಿ ನೀನೋ ನಿನ್ನ ಕಡೆ ಆಗೋದಿಲ್ಲ ಇದೆಲ್ಲ, ನೀನು ಸುಮ್ ಕೂಡು ಅಂತಂದ್ರೆ ಆಗ ಹೇಳ್ಬೇಕು, ನಾ ಮಾಡಿಯೇ ಮಾಡ್ತೀನಿ, ಪ್ರೀತಿ ಸಂಪಾದನೆ ಮಾಡಿಯೇ ಮಾಡ್ತೀನಿ, ನನಗ ಯಾರ ಪ್ರೀತಿ ಸಂಪಾದನೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ನೀ ಅಂದಿಯಲ್ಲ, ಅವರು ನಿನ್ನ ಮೇಲೆ ಪ್ರೀತಿ ಮಾಡದೆ ಹೋಗ್ತಾರ. ಗೊತ್ತಾಯ್ತಾ? ಏನ್ ಪಾಸಿಟಿವ್ ಥಿಂಕಿಂಗ್ ಅಂತಿರ್ತಾರ ನೋಡ್ರಿ, ಹೆಂಗಿರ್ಬೇಕು ಅದಕ್ಕೆ. ನಿನ್ ಕಡೆ ಏನಾಗ್ತದೆ ಪೂಜೆ ಮಾಡ್ಲಿಕ್ಕೆ ಅಂತ ಎಷ್ಟು ಅಂದ್ಬಿಟ್ರೆ ಸಾಕು, ಒಬ್ರು ಯಾರು ಹೇಳೋದ್ ಬೇಕಾಗಿತ್ರಿ, ನನಗೂ ಅಷ್ಟ ಬೇಕಾಗಿತ್ತು, ನನಗ್ ಬಿಡ್ಲಿಕ್ಕೆ ಅಷ್ಟ ಬೇಕಾಗಿತ್ತು, ಸುಮ್ ಯಾರು ಅನ್ವಲ್ರಾಗ ಕಾಯ್ಕೊಂಡ್ ಕೂತಿದ್ನೆ, ನೀವ್ ಹೇಳಿದ್ರಿ ಚಲೋ ಆತಪ್ಪ ಅಂತ ಹೇಳಿ ಎಲ್ಲ ಪಟಿಗೆ ಗಿಟಿಗೆ ಎತ್ತಿಟ್ಟು ಇಟ್ಬಿಟ್ರೆ ಮುಗಿದು ಹೋಗ್ ಕೆಲಸ. ಇನ್ನ ಪ್ರಾಣಸ್ತ್ವ ವಂಶೋ ಹಾಸ್ಯತಿ ಇತ್ತೇನಂ ಬ್ರೂಯಾತ್ ಅಥ ಚೇದ್ ಅಶಕ್ನುವಂತಂ ಮನ್ಯೇತ ಪ್ರಾಣಂ ವಂಶಂ ಸಮಧಿಚ್ಛಿಚಂತಂ ನಾಶಕಃ ಸಂಧಾತುಂ ಪ್ರಾಣಸ್ತ್ವ ವಂಶೋ ಹಾಸ್ಯತಿ ಇತ್ತೇನಂ ಬ್ರೂಯಾತ್. ಅಥ ಚೇತ್ ಒಂದು ವೇಳೆ ಅಶಕ್ನುವಂತಂ ಮನ್ಯೇತ, ಇಲ್ಲಪ್ಪ ನನಗೆ ನಾನು ಭಗವಂತನ ಪ್ರೀತಿಯನ್ನ ಅಲ್ಪಜ್ಞಾನ ಅಲ್ಪಶಕ್ತಿ ಅದ ನನ್ನ ಕಡೆಗೆ, ಆ ವ್ಯಕ್ತಿ ಪ್ರಾಮಾಣಿಕ ಇದ್ದಾನಮ್ಮ, ಹೌದು ನಾನು ಇನ್ನೂ ಅಷ್ಟು ಭಗವಂತನ ಪ್ರೀತಿ ಸಂಪಾದನೆ ಮಾಡುವಷ್ಟಿನ್ನೂ ಸಮರ್ಥ ಆಗಿಲ್ಲ, ನಂಗಷ್ಟಿನ್ನೂ ಜ್ಞಾನ ಇಲ್ಲ ಅಂತಂತಾನೆ, ಅಂಥವನು ಕೂಡ ಪ್ರಾಣಂ ವಂಶಂ ಸಮದಿಚ್ಯಂತಂ, ಭಗವಂತನ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ಹೊರಟವನಿಗೆ ನಾಶಕ ಸಂಧಾತುಂ ಪ್ರಾಣಸ್ತ್ವ ವಂಶೋ ಹಾಸ್ಯತಿ ಇತಿ, ದೇವ್ರು ನಿನ್ಮೇಲೆ ಪ್ರೀತಿ ಮಾಡಂಗಿಲ್ಲ, ನಿನಗೇನು ಒಲೆಯಂಗಿಲ್ಲ ಅಂತಂದ್ರೆ ಅವಂಗೂ ಅನ್ಬೇಕಂತ, ನಿನ್ನ ದೇವ್ರು ಬಿಟ್ಟು ಹೋಗ್ತಾನೆ, ಪ್ರಾಣದೇವ್ರು ಬಿಟ್ಟು ಹೋಗ್ತಾನೆ ತಗೋ ಅಂತ ಹೇಳ್ಬೇಕಂತಿ. ಎರಡು ಯಾಕೆ ಹೇಳಿದ್ರೆ ಅಧಿಕಾರಿ ಭೇದದಿಂದ ಹೇಳಿದ್ದಾರೆ ಅಷ್ಟೇ, ವಿಷಯ ಒಂದೇ ಅದ. ಒಬ್ಬರಿಗೆ ಪಡೆದೇ ಪಡಿತೀವಿ ಅಂತ ನಿಶ್ಚಯ ಅದ, ಇನ್ನೊಬ್ರಿಗೆ ಯಾವಾಗ ಪಡಿತದ ಅಂತ ಹಿಂಗದ ಅಷ್ಟೇ ವಿಷಯ. ಆಯ್ತಾ? ಯಥಾ ಕಥಾ ಚ ಬ್ರುವನ್ ವಾ ಬ್ರುವಂತಂ ವಾ ಬ್ರೂಯಾದಭ್ಯಾಸಮೇವ ಯತ್ ತಥಾ ಸ್ಯಾತ್. ಹಿಂಗ ಅಂದಿರ್ಲಿಕ್ಕಿಲ್ಲವ. ಏನ್ ಅಂದಿರ್ಲಿಕ್ಕಿಲ್ಲ? ನಿನಗೇನ್ ದೇವ್ರ ಪ್ರೀತಿ ಆಗ್ಲಿಕ್ಕಿಲ್ಲ ಅಂತ ಹಿಂಗೇನ್ ಅಂದಿರ್ಲಿಕ್ಕಿಲ್ಲವ. ಇನ್ ಬೇರೆ ಯಾವುದೋ ರೀತಿಯಿಂದ ತೊಂದರೆ ಕೊಟ್ಟಿರಬಹುದು. ನಾವು ಪೂಜಾ ಮಾಡ್ಲಿಕ್ಕೆ ಬಿಡ್ಲಾರ್ದಂಗೆ ಕರ್ಕೋತ್ ಕೂತ್ಬಿಡೋದು, ನಾವು ಆರಾಧನೆ ಮಾಡ್ಲಿಕ್ಕೆ ಓದ್ಲಿಕ್ಕೆ ಬರ್ಲಾರ್ದಂಗೆ ಕರ್ಕೋತ್ ಕೂತ್ಬಿಡೋದು ಅವನು. ನಾ ಏನ್ ಅಂದಿಲ್ರಿ ಅವಂಗ, ನಾ ಒಟ್ಟ ಬೈದಿಲ್ರಿ, ಪೂಜಾ ಮಾಡೋ ಕಾಲ ಕಷ್ಟ ಹರಟಿ ಹೊಡ್ಕೋತ ಅವ್ನು ಪೂಜೆ ಮಾಡ್ಲಾರ್ದಂಗೆ ಉಳ್ಕೊಂಡಿನಿ ಅಷ್ಟೇ. ವಿಘ್ನ ತರೋದು ಅವಂಗ. ವಿಘ್ನ ಸಂತೋಷಿಗಳು ಅಂತ ಇರ್ತಾರ ನೋಡ್ರಿ, ಹಂಗ ಮಹೇಶಾಚಾರ ವಿಘ್ನ ಸಂತೋಷಿಗಳು ಅಂತ ಇರ್ತಾರೆ ಕೆಲವರೆಲ್ಲ. ಸಂತೋಷಿಗಳು ವಿಘ್ನ ಮಾಡಿ ಸಂತೋಷ ಪಟ್ಬಿಡ್ತಾರಂತೆ. ಅದಕ್ಕೆ ಬ್ರುವನ್ವಾ ಬ್ರುವಂತಂ ವಾ ಬ್ರೂಯಾತ್, ಅವಂಗ ಹೇಳ್ಬೇಕು ಅಭ್ಯಾಸಮೇವ ಯತ್ ತಥಾ ಸ್ಯಾತ್, ಬಹಳ ಬೇಗನೆ ನಿನಗೆ ಹಂಗೆ ಶಿಕ್ಷೆ ಆಗೇ ಆಗ್ತದಪ್ಪ, ನೀ ಯಾವ ರೀತಿಯಿಂದ ಮಾಡಿದ್ರು ಉದ್ದೇಶ ಅಲ್ಲೇ ಅದ. ಅಂದ್ರೆ ನಾವು ವಾಸ್ತವದಲ್ಲಿ
ನಾವು ಭಗವಂತನಲ್ಲಿ ವಾಯುದೇವರಲ್ಲಿ ಭಕ್ತಿಯನ್ನ ಮಾಡ್ತಾ ಅವರ ಅನುಗ್ರಹವನ್ನ ಪಡೀಲಿಕ್ಕೆ ಹೊರಟಾಗ ನಮಗೆ ಬೈಲಿಕ್ಕೆ ಬಂದವನು ಏನ್ ಬೈತಾ ಇದ್ದಾನೆ? ನಿನಗೇನ್ ದೇವರ ಅನುಗ್ರಹ ಮಾಡೋದಿಲ್ಲ, ನಿನಗೇನ್ ಪ್ರಾಣದೇವರ ಅನುಗ್ರಹ ಮಾಡೋದಿಲ್ಲ ಅಂತ ಬೈತಾ ಇದ್ರೆ ಅದು ನನ್ನ ಬೈಗಳಲ್ಲದು. ಪ್ರಾಣದೇವರು ಹಾಗೂ ಪರಮಾತ್ಮ ನಿನ್ ಮೇಲೆ ಪ್ರಸನ್ನ ಆಗೋದಿಲ್ಲ ಅಂತ ಪರಮಾತ್ಮನಿಗೆ ಬೈತಾ ಇದ್ದೀನಿ. ಅವ್ರಿಗ್ಯಾರು ನಿಂದ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟಾರೆ? ದೇವರು ನನ್ನ ಮೇಲೆ ಅನುಗ್ರಹ ಮಾಡೋದು ಬಿಡೋದು ಅವನ ಇಚ್ಛಾ, ನೀ ಯಾರು ಅನ್ಲಿಕ್ಕೆ? ವಾಯುದೇವರು ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಅವ್ರ ಇಚ್ಛಾ, ನೀ ಯಾರು ನನಗೆ ಅನ್ಲಿಕ್ಕೆ? ನನಗೆ ಅಂತಿ ಅಂದ್ಮೇಲೆ ನಿನಗೆ ಪ್ರಾಣದೇವರು ಮತ್ತೆ ಪರಮಾತ್ಮ ಕೈ ಬಿಡ್ಲಿ ಅಷ್ಟೇ, ಮತ್ತಿನೇನ್ ಮಾಡ್ಲಿಕ್ಕೆ ಬರ್ತದಪ್ಪ ಇನ್ನ ಅಂದ್ರೆ ಹಂಗ ಅಂದವ್. ಹಂಗ ಯಾರು ಅಂತಾರೋ ಭಕ್ತರಲ್ಲಿ, ಭಕ್ತರಲ್ಲಿ ಯಾರು ಪ್ರೀತಿಯನ್ನು ಮಾಡೋದಿಲ್ವೋ ದೇವರು ಅವಾಗ ಇಹದಲ್ಲೂ ಪರದಲ್ಲೂ ಪ್ರೇಮವನ್ನ ಮಾಡೋದಿಲ್ಲ, ಕೈ ಬಿಟ್ಬಿಡ್ತಾನೆ. ನತ್ವೇವಾನ್ಯತ್ ಕುಶಲಾತ್ ಬ್ರಾಹ್ಮಣಂ ಬ್ರೂಯಾತ್. ಇದು ಬೆಳಗ್ಗೆ ಬಂದದೀಗ. ಏನು? ಕುಶಲಾತ್ ಅನ್ಯತ್ ಬ್ರಾಹ್ಮಣಂ ಬ್ರೂಯಾತ್. ಮುಕ್ತಿಯೋಗ್ಯನಾಗಿದ್ರೆ ಅಂಥ ವ್ಯಕ್ತಿಗೆ ಅಕುಶಲವನ್ನ, ಅಮಂಗಳವನ್ನ ಹೇಳಬಾರದು. ಅತಿದ್ಯುಮ್ನ ಏವ ಬ್ರಾಹ್ಮಣಂ ಬ್ರೂಯಾತ್. ಭಗವಂತನ ಆಜ್ಞೆಯನ್ನು ಮೀರಿದವನಿಗೆ ಮಾತ್ರ ಹೇಳಬೇಕು. ನಾತಿದ್ಯುಮ್ನೇಚನ ಬ್ರಾಹ್ಮಣಂ ಬ್ರೂಯಾತ್. ಯಾರು ಭಗವಂತನ ಆಜ್ಞಾ ಮೀರಿಲ್ಲ, ಸಾತ್ವಿಕ ವರ್ಗ ಇದ್ದಾನೆ, ಏನೋ ತಿಳಿಯದೆ ಅಂದಿದ್ದಾನ, ಅವನಿಗೆ ಅನಬಾರ್ದು. ಅವನಿಗೇನು ಅನ್ಬೇಕು? ನೋಡಪ್ಪ ಹಂಗ ಮಾಡಬಾರ್ದು, ನೀ ಹಿಂಗ ಅನ್ನೋದಾದ್ರೆ ದೇವ್ರು ನಿನ್ನೂ ಬಿಟ್ಟುಗಿಟ್ಟಾನ ಮತ್ತ ಅಂತ ಹಿಂಗ ತಿಳಿಸ್ಬೇಕು. ನಮೋ ಅಸ್ತು ಬ್ರಾಹ್ಮಣೇಭ್ಯೈತಿ ಸ್ಮಃ ವೀರಶೂರವೀರೋ ಮಾಂಡೂಕೇಯ. ಮೋಕ್ಷಯೋಗ್ಯರಿಗೆ, ಮುಕ್ತಿಯೋಗ್ಯರಾದವರಿಗೆ ನನ್ನ ನಮಸ್ಕಾರವಿರ್ಲಿ ಅಂತ ಶೂರವೀರ ಮಾಂಡೂಕ್ಯ ಹೇಳ್ತಾ ಇದ್ದಾರ. ಇದಿಷ್ಟು ಘಟ್ಟ, ಇದಿಷ್ಟು ಭಾಷಣೋಣಂತೀಗ. ಭಗವದುಪಾಸಕಸ್ಯ ಯಸ್ಮಿನ್ ಕಶ್ಚಿತ್ ದೋಷೇ ಉಕ್ತೆ ತಂ ಪ್ರತ್ಯುಕ್ತಿ ಪ್ರಕಾರ ಪೂರ್ವಂ ದರ್ಶಿತಃ. ಭಗವಂತನ ಉಪಾಸಕ ಇದ್ದಾನೆ, ದೇವರನ್ನ ಆರಾಧನೆ ಮಾಡೋ ಇದ್ದಾನೆ. ಯಸ್ಮಿನ್ ಕಸ್ಮಿಶ್ಚಿತ್ ದೋಷ ಉಕ್ತೆ, ಯಾವುದೇ ವಿಷಯದಲ್ಲಿ ಒಂದು ದೋಷವನ್ನು ಹೇಳಿದ್ರೆ ತಂ ಪ್ರತಿ ಉಕ್ತಿ ಪ್ರಕಾರ, ಅವನನ್ನ ಹೆಂಗ್ ಬೈಬೇಕು, ಹೆಂಗ್ ಹೇಳಬೇಕು ಅನ್ನೋದನ್ನ ಪೂರ್ವಂ ದರ್ಶಿತಃ, ಹಿಂದಿನ ವಾಕ್ಯಗಳಲ್ಲಿ ಹೇಳ್ಬಿಟ್ಟಿರಿ. ಅನುವ್ಯಾಹಾರ ಶಬ್ದೇನ, ಮತ್ತೆ ಇಲ್ಲೇನು ಹೇಳಿಕೊಂತೀರಿ ಅಂದ್ರೆ ಅನುವ್ಯಾಹಾರ ಶಬ್ದದಿಂದ ಭಗವದ್ ಉಪಾಸನಾ ವಿಷಯ ಏವ ಅಸ್ಯ ಅಶಕ್ತ್ಯಾದಿ ದೋಷಂ ವದತಃ ಪ್ರತ್ಯುಕ್ತಿರುಚ್ಯತೆ. ಭಗವಂತನ ಉಪಾಸನಾ ವಿಷಯ. ಬೇಸಾರ ಉಪಾಸನ ಅಂದ್ರೆ ಏನು? ಉಪಾಸನ ಅಂದ್ರೆ ಏನು? ಗಂಟೆ ಮಂಗಳಾರತಿ ಪೂಜೆ ಏನ್? ಮತ್ತೆ ಉಪಾಸನ ಅಂದ್ರೆ ಧ್ಯಾನ. ಬರ್ಕೊಂಡು ಇಟ್ಕೊಳ್ರಿ, ಉಪಾಸನಾ ಶಬ್ದಕ್ಕೆ ಧ್ಯಾನ ಅಂತ ಅರ್ಥ. ಬಂದು ರಗಡಿಸಲೇ ಆದ್ರೂ ಬರ್ದು ಇಟ್ಕೊಳ್ರಿ, ಗೊತ್ತಾಗಿಲ್ಲ ಮತ್ತೊಮ್ಮೆ ಬರ್ಕೋಬೇಕಾಗ್ತದೆ. ಧ್ಯಾನ ಧ್ಯಾನ ಅಥವಾ ಶಾಸ್ತ್ರಾಭ್ಯಾಸ, ಅದಕ್ಕೂ ಉಪಾಸನ ಅಂತ ಕರೀತಾರೆ ಶ್ರೀಮದಾಚಾರ್ಯ. ಸೋಪಾಸನಾ ಚ ದ್ವಿವಿಧ, ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣಾದಿಕಂ. ಯಾರೋ ಒಬ್ಬ ಚಂದ ಶಾಸ್ತ್ರವನ್ನ ಓದಿ, ಇಲ್ಲಪ್ಪ ಇಷ್ಟೆಲ್ಲ ಗುಣಗಳು ಹೇಳಿದ ಶಾಸ್ತ್ರದಲ್ಲಿ ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡೋಣ ಅಂತ ಕುತ್ಕೊಂಡು ಬೈದ್ರೆ, ಅಥವಾ ಯಾರೋ ಮೊದಲನೇ ಸರ್ತಿ ಪುಸ್ತಕ ತೆಗಿಲಿಕ್ಕತ್ತಿದ್ದಾವ ಇನ್ನು ಶಾಸ್ತ್ರ ಅಧ್ಯಯನಕ್ಕೆ ಹೋಗೋಣ ಅಂತ, ಸಾಕು ಸುಂಕು ಶಣೆ ಇದ್ದಿ, ಭಾಳ ಓದಿ ಚಲಾ ಪಡೆದಾಗ ಇದ್ದಿ ಎಣ್ಣೆ ಏನ್ರ ಅಂತ ಹಿಂಗ ಅಂದ್ವಿ ಅಂದ್ರೆ ಮುಗಿದ ಕೆಲಸ. ಅದರಿಂದ ಉಪಾಸನಾ ವಿಷಯ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ. ಶಾಸ್ತ್ರಾಭ್ಯಾಸದ ವಿಷಯದಲ್ಲಿ, ಧ್ಯಾನದ ವಿಷಯದಲ್ಲಿ ಇವನಿಗೆ ಅಶಕ್ತ್ಯಾದಿ ದೋಷಂ ವದತಃ, ಅಶಕ್ತನಿದ್ದಾನೆ ಅಂತ ದೋಷ ಹೇಳಿದ್ರೆ ಪ್ರತ್ಯುಕ್ತಿ ಉಚ್ಯತೆ, ಅವಂಗೇನು ಪ್ರತಿಭಟನಾ ಮಾಡಬೇಕು ಅಂತ ಹೇಳಿಗತ್ತಾರೆ. ನೋಡ್ರಿ, ಶಾಸ್ತ್ರದಲ್ಲಿ ಸೌಮ್ಯವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೇಳ್ತಾರೆ. ಎಂದು ಮತ್ತ ಉಗ್ರ ಪ್ರತಿಭಟನಾ ಅಂತ ಇಲ್ಲವೇ ಇಲ್ಲ, ಸೌಮ್ಯ ಪ್ರತಿಭಟನೆ. ಹೌದಲ್ಲಪ್ಪ, ದೇವ್ರು ನನ್ನ ಮೇಲೆ ಪ್ರೀತಿ ಮಾಡಂಗಿಲ್ಲ ಅಂತ ಹೇಳಿಗತಿಯಲ್ಲ, ನಂಗೇನು ಶಾಸ್ತ್ರ ಅರ್ಥ ಆಗ್ತದೆ ನೀ ಹೇಳಿಗತಿಯಲ್ಲ, ಆಗ್ಲಿ ದೇವರು ಪ್ರಾಣದೇವರು ನಿನಗೂ ನೋಡ್ಕೊಳ್ಳಿ, ನಿನ್ನ ನೋಡ್ಕೋತಾನೆ ಅಂತ ಇಷ್ಟ ಅಂದ್ ಬಿಟ್ರೆ ಅದು ಮುಗಿತ ಅವನ ಕೆಲಸ. ಅವ ಇನ್ನೊಮ್ಮೆ ಎಕಡೆ ಈ ಕಡೆ ಬಿಡುದಿಲ್ಲ, ಆ ಕಡೆ ಹೋಗುದಿಲ್ಲ ಪುಣ್ಯಾತ್ಮ. ಆಯ್ತಾ? ನಿರ್ಭುಜಂ ವದಂತ ನಿತ್ಯಾದಿತು ಅವಸ್ಥಾ ಮಾತ್ರ ದರ್ಶನಂ. ಅಲ್ರಿ, ಮತ್ತೆ ನಿರ್ಭುಜಂ ವದಂತಂ ಅಂತ ತಿಳ್ಕೊಂಡು ಸಂಹಿತಾ ಪಾಠ ಓದೋವನಿಗೆ ಅಂದ್ರ, ಪದಪಾಠ ಓದೋವನಿಗೆ ಅಂದ್ರ, ಕ್ರಮಪಾಠ ಓದೋವನಿಗೆ ಅಂದ್ರ ಅಂತ ಹಿಂದಕ್ಕಂದೀರಿ ಅಂದ್ರೆ ಅವಸ್ಥಾ ಅಷ್ಟ. ಮೂಲ ವಿಷಯ ಏನು? ಯಾರು ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಹೊರಟಾರೋ ಅವಂಗ ದೋಷ ತೋರಿಸಿದ್ರೆ ಅಂತ ಎಷ್ಟೇ ಆದ್ರೆ ನಮ್ಮ ಅಭಿಪ್ರಾಯ. ಅವನು ಸಂಹಿತಾ ಓದೋ ಕಾಲಕ್ಕೂ ಭಗವಂತನ ಆರಾಧನೆ ಮಾಡ್ಲಿಕ್ಕತ್ತಾನೆ, ಧ್ಯಾನ ಮಾಡೋ ಕಾಲಕ್ಕೂ ಭಗವಂತನ ಆರಾಧನೆ ಮಾಡ್ಲಿಕ್ಕತ್ತಾನೆ. ಒಟ್ಟಾರೆ ತಾತ್ಪರ್ಯ ಏನು? ಈಗ ವೈಷ್ಣವರನ್ನ ನಿಂದಿಸಬಾರದು ಅಂತದ. ಮಡಿಯಲ್ಲಿದ್ದಾಗ ವೈಷ್ಣವರು ನಿಂದಿಸಬಾರದು ಅಂದ್ರೆ ಮಡಿಯಲ್ಲಿದ್ದಾಗ ಅಷ್ಟ ವೈಷ್ಣವರು ಬೈಬಾರ್ದು, ಮೈಲಿಗೆ ಹಾಕೊಂಡು ಬೈಲಿಕ್ಕೆ ಬರ್ತಂತ ಅರ್ಥ. ಅದಕ್ಕೆ ಹಂಗಾರೆ ಏನು
ಏನ್ರಿ ಪ್ರಭಾಕರ್, ಮಡಿಯಲ್ಲಿ ಇದ್ದಾಗ ಬ್ರಾಹ್ಮಣರಿಗೆ ಬೈಬಾರ್ದು ಅಂತ ಯಾರು ಹೇಳಿದ? ಓಹೋ, ಮಡಿಯಲ್ಲಿ ಇದ್ದಾಗ ಬೈಬಾರ್ದು ಅಂತ ಹೇಳ್ಯಾರ, ಅವ್ರನ್ನ ಮೈಲಿಗೆ ಮಾಡಿ ಹಾಕಿ ಬಿಡ್ರಿ ಅಂತ. ಅದಕ್ಕೆ ಬ್ರಾಹ್ಮಣರಿಗೆ ಎದ್ದಿದ್ದು ಬೈಬಾರ್ದು, ಮಡಿ ಇದ್ದಾರೆ ಅನ್ನೋದು ಅವಸ್ಥಾ ವಿಶೇಷ ಅಷ್ಟೇ ಅದು. ಹಾ, ಏ ಊಟ ಕೂತ ಬೈಬೇಡ್ರಿ ಅವಂಗ ಅಂತ ಯಾರೋ ಅಂದ. ತಡಿ ಹಾಗಾದ್ರೆ ಊಟ ಮುಗಿದ್ಮೇಲೆ ಬೈಯೋಣ ತಡಿ ಅಂತ ಯಾರೋ ಅಂದ. ಹಂಗಲ್ಲಪ್ಪ, ಬೈಬಾರ್ದು, ಯಾವಾಗೂ ಬೈಬಾರ್ದು, ಅವಸ್ಥಾ ವಿಶೇಷ ಅಷ್ಟೇ ಅದು. ಅದಕ್ಕಂತಾರ ನಿರ್ಭುಜಂ ವದಂತಂ ಇತ್ಯಾದಿ. ಮತ್ತ ನಿರ್ಭುಜ ಅಂದ್ರೆ ಸಂಹಿತ, ಸಂಹಿತೆಯನ್ನು ಹೇಳುವನಿಗೆ ನಿಂದಿಸಬಾರದು ಇತ್ಯಾದಿ ಮಾತುಗಳೆಲ್ಲ ಅವಸ್ಥಾ ಮಾತ್ರ ದರ್ಶನಂ. ಮತ್ತ ಆತ್ಮನಃ ಜ್ಞಾನ ಸಾಮರ್ಥ್ಯಾನುಸಾರೇಣ ವಕ್ತವ್ಯತ್ವಾತ್ ಅನುವ್ಯಾಹಾರಾ, ನಮ್ಮ ಶಕ್ತಿ, ನಮ್ಮ 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 ತಪಸ್ಸು, ನಮ್ಮ ಧ್ಯಾನ, ಇದಕ್ಕನುಗುಣವಾಗಿ ಮಾತಾಡ್ಬೇಕು. ನನ್ನ ವಿಶ್ವಾಸದ ಭಗವಂತ ಪ್ರಾಣದೇವರು ನನ್ನ ಮೇಲೆ ಅನುಗ್ರಹ ಮಾಡ್ತಾರ, ನನ್ನ ವಿಶ್ವಾಸದ ನನ್ನ ಮೇಲೆ ಮಾತಾಡ ಹಂಗಾರ ಹೇಳೋದು. ನೋಡ್ರಿ ಮುಂದೆ, ಸರ್ವಾಧಾರತ್ವತೋ ವಂಶ ಇತ್ಯುಪಾಸೀತ ಯೋ ಹರಿಂ. ನೋಡ್ರಿ, ವಂಶ ಶಬ್ದಕ್ಕೆ ಸರ್ವಾಧಾರತ್ವತೋ ವಂಶ, ಸರ್ವರಿಗೂ ಆಧಾರನಾದದರಿಂದಲೇ ಭಗವಂತನಿಗೆ ಪ್ರಾಣದೇವರಿಗೆ ವಂಶ ಎಂದು ಕರೆಯುತ್ತಾರೆ. ಗೊತ್ತಾಯ್ತಾ? ಇದಕ್ಕೆ ಆಕ್ಚುಲಿ ವಂಶ ಅಂದ್ರೆ ಏನ್ ಗೊತ್ತೇನು? ಬಿದಿರು ಅಂತ ಸಂಸ್ಕೃತದೊಳಗೆ. ವಂಶ ಶಬ್ದಕ್ಕೆ ಬಿದಿರು. ಬಿದಿರು ಅಂದ್ರೆ ಏನು? ಮನೆಯೊಳಗೆ ತೊಲಿ ಅಂತ ಇರ್ತಿದ್ವಿ ಹಿಂದಕ್ಕೆ, ಅಡತೊಲಿ ಬೇಜಾರ ತೊಲಿ ನೆನಪವಿಲ್ಲ. ಮತ್ತ ಎರಡು ಕಂಬಗಳನ್ನ ನಿಲ್ಲಿಸಿ ಅಡ್ಡಕ್ಕೊಂದು ಹಾಕಿರ್ತಿದ್ರು, ಅದಕ್ಕೆ ತೊಲಿ ಅಂತ ಕರಿತಿದ್ರು. ಅದರ ಮೇಲೆ ಇಡೀ ಮನಿ ಭಾರ ಬಿದ್ದಿರ್ತಿತ್ತು. ಅದಕ್ಕೆ ಮನಿ ಭಾರಲ ಎದ್ರ ಮೇಲೆ ಬಿದ್ದಿರ್ತಿತ್ತು? ಆ ತೊಲಿ ಮೇಲೆ ಬಿದ್ದಿರಬೇಕು. ಜಂತಿ ಜಂತಿ ತೊಲಿ, ಅದಕ್ಕೆ ವಂಶ ಅಂತ ಹೆಸರು. ಅದಕ್ಕೆ ಅದು ಹೆಂಗ ಇಡೀ ಮನಿಗೆ ಆಧಾರವಾಗ್ಯದೋ ಹಂಗ ಪ್ರಾಣದೇವರು ಪರಮಾತ್ಮ ಇಡೀ ಜಗತ್ತಿಗೆ ಆಧಾರ ಆಗ್ಯಾರ ಅಂತ ತಿಳ್ಕೊಂಡು ಅವರಿಗೆ ವಂಶ ವಂಶ ಅಂತ ಕರೆದಾರ. ಎಷ್ಟು ಚಂದ ಹೆಸರು ನೋಡ್ರಿ. ಪ್ರಾಣೋ ವಂಶ ಅಂದ್ರೆ ಸರ್ವ ಜಗದಾಧಾರರು. ಇತ್ಯುಪಾಸೀತ ಯೋ ಹರಿಂ ವಾಯುಂಚ ಮುಕ್ತಿ ಮಾಪ್ನೋತಿ ಏವಂ ತದುಪಾಸಕಂ. ಸರ್ವಾಧಾರ ಅಂತನ್ನೋ ಉಪಾಸನೆಯಿಂದ ಮೋಕ್ಷ ಆಗ್ತದೆ. ಸರ್ವಾಧಾರತ್ವತೋ ವಂಶ ಇತಿ ಉಪಾಸೀತ ಯೋ ಹರಿಂ. ಎಲ್ಲರಿಗೂ ಆಧಾರನಾದದ್ದರಿಂದ ವಂಶ ಅಂತ ಕರೆಸಿಕೊಂಡಿದ್ದಾನೆ ಭಗವಂತ ಎಂದು ಯಾರು ಭಗವಂತನನ್ನು ವಾಯುದೇವರನ್ನು ಉಪಾಸನೆ ಮಾಡ್ತಾರೋ ಮುಕ್ತಿ ಮಾಪ್ನೋತಿ, ಮೋಕ್ಷವನ್ನು ಹೊಂತಾನ. ಯಹ ಯಾರು ಏವಂ ತದುಪಾಸಕಂ ನಿಂದೇತ, ಅಂಥ ಉಪಾಸನೆ ಮಾಡುವವರಿಗೆ ನಿಗ್ರಹ ಮಾಡಿದರೆ ಏನಂತ? ವಿಷ್ಣು ವಿಜ್ಞಾನ ವಿಷಯೇ ತಂಬದೇತ ಸಹ. ವಿಷ್ಣು ವಿಜ್ಞಾನ ವಿಷಯ, ಭಗವಂತನ ವಿಶಿಷ್ಟವಾದ ಜ್ಞಾನದ ವಿಷಯದಲ್ಲಿ ಅಂದ್ರೆ ಧ್ಯಾನ ಮಾಡ್ಕೋತ ಕೂತಾನ ಅವಂಗ ಹೇಳ್ದ. ಹಾಗೆ ಅನ್ಬೇಕು, ವಿಷ್ಣುನ ವಂಶಭೂತೇನ ವಾಯುತಾ ಸಹಿತಂ ತಥಾ ನ ಶಕ್ನೋಷೀತಿ ಮಾಮಾರ್ಥ. ಇಲ್ಲ, ಸರ್ವಾಧಾರನಾದ ಭಗವಂತ ಹಾಗೂ ವಾಯುದೇವ್ರು ನಿನ್ ಮೇಲೆ ಅನುಗ್ರಹ ಮಾಡೋದಿಲ್ಲ ಅಂತ ನೀ ಅಂದಿದ್ದಿ. ಅದಕ್ಕೆ ಹಾಸ್ಯತಃ ತ್ವಾಮತೋ ಹಿತೌ. ತೌ ಆ ಪ್ರಾಣವಾಯುದೇವರು ಅತಃ ಈ ಕಾರಣಕ್ಕಾಗಿ ತ್ವಾಂ ನಿನ್ನನ್ನು ಹಾಸ್ಯತಃ ಬಿಡುತ್ತಾರೆ. ಹಾಸ್ಯತಃ ಅನ್ನೋ ಶಬ್ದಕ್ಕೆ ಬಿಡ್ತಾರೆ ಅಂತ ಅರ್ಥ, ಜೋಕ್ ಅಂತ ಅರ್ಥ. ಮತ್ತೆ ಹಾಸ್ಯ ಅನ್ನೋ ಶಬ್ದಕ್ಕೆ ಜ್ಞಾನ ಸಾಮರ್ಥ್ಯವಾನ್ ಇತ್ತಂ ಬ್ರೂಯಾತ್ ದೇವಾದಿರುತ್ತಮ. ಇದು ಯಾರ ವಿಷಯದಲ್ಲಿ? ಶ್ರೀಮದಾಚಾರ್ಯ ಅಂತಾರ ದೇವತೆಗಳು, ದೇವತೆಗಳ ವಿಷಯದಲ್ಲಿ. ಅಂದ್ರೆ ಅಷ್ಟು ಸಮರ್ಥ ಅಂತ ಅರ್ಥ. ಉತ್ತಮ ದೇವಾದಿಹಿ ಜ್ಞಾನ ಸಾಮರ್ಥ್ಯವಾನ್, ತನ್ನಲ್ಲಿರುವಂತಹ ಶಾಸ್ತ್ರಜ್ಞಾನ ತಪಸ್ಸು ಎಲ್ಲ ಸಾಮರ್ಥ್ಯವಿರುವ ಉತ್ತಮವಾದ ದೇವತೆಗಳು ಅನ್ಬೇಕು. ಏನೋ ನನಗಂತ ಇದ್ದೀಯಾ, ದೇವ್ರನ್ನ ಇನ್ನೂ ಬಿಟ್ಟು ನಡಿ ಅಂತ ಹೇಳಿ ಅನ್ಬೇಕು. ಅನ್ಯೋ ಗಂಧರ್ವ ಪಿತ್ರಾದಿಹಿ, ಇನ್ನುಳಿದವರು ಗಂಧರ್ವ ರೂಪಿತರುಗಳು. ಅಲ್ಪಜ್ಞಾನ ಬಲೋಹಿಯ, ಅಲ್ಪಜ್ಞಾನ ಬಲವುಳ್ಳವರು. ಸಬ್ರೂಯಾತ್ ವಿಷ್ಣು ವಾಯುಭ್ಯಾಂ ಸಂಧಿಮಿಚ್ಛಂತಮೇವ ಮಮ ಹೇಳಬೇಕು, ನಾನು ಭಗವಂತ ವಾಯುದೇವರ ಜೊತೆಗೆ ಸಂಧಿಮಿಚ್ಛಂತಂ ಹೊಂದ್ಕೋಬೇಕು, ಅವ್ರ ಅನುಗ್ರಹ ಪಡಿಬೇಕು ಅಂತ ಹೊರಟಿದ್ದೇನೆ. ಸಂಧಾತು ನಾಶಕೋ ಯಸ್ಮಾತ್, ನೀನ್ ದೇವರ ಅನುಗ್ರಹ ಆಗಿಲ್ಲ ಅಂದಿದ್ದಕ್ಕೆ ಯಸ್ಮಾತ್ ಹಾಸ್ಯತಸ್ತ್ವಾ ಮತೌಹಿತೌ, ಅವರಿಬ್ರು ನಿನ್ನ ಕೈ ಬಿಡ್ತಾರ. ಹೇಳ್ತಾ ಸಹಾಯ ಏನಂ ಪ್ರಾಣಂ ವಂಶಂ ಉಪವದೇತ್, ಪ್ರಾಣಂ ಪ್ರತಿ ಏನಂ ಉಪಾಸಕಂ ಉಪವದೇತ್. ಪ್ರಾಣಂ ಉಪವದೇತ್ ಅಂದ್ರೆ ಪ್ರಾಣ ಉಪಾಸನೆಯನ್ನ ಮಾಡುವನ ಕುರಿತು ಹೇಳಿದಾಗ ಅಂತ ಅರ್ಥ. ಅದಕ್ಕೆ ಅಷ್ಟೇ. ಇನ್ನ ಪ್ರಾಣಸ್ಯ ವಿಷ್ಣೋ ಪ್ರಿಯತ್ವಂ ತವನ ಪ್ರಾಪ್ಸ್ಯತಿ ಇತಿ 248ನೇ ಪೇಜು. ಪ್ರಾಣಸ್ಯ ವಿಷ್ಣೋ, ಮುಖ್ಯ ಪ್ರಾಣದೇವರ ಹಾಗೂ ಪರಮಾತ್ಮನ ಪ್ರಿಯತ್ವಂ ಪ್ರೀತಿ ಪಾತ್ರತೆಯನ್ನು ನೀ ಹೊಂದಂಗಿಲ್ಲ. ಅಂದ್ರೆ ನಾಶಕಃ ಅಂದ್ರೆ ಸಂಧಾತುಂ ಮಯಾ ಸಹ ಸಂಧಾನಂ ಕರ್ತುಂ ನಾಶಕಃ, ಪ್ರೀತಿಯನ್ನು ಹೊಂದಲು ನಾನು ಅಸಮರ್ಥನಾಗುತ್ತೇನೆ. ನಾಶಕಃ ಅನ್ನೋ ಶಬ್ದಕ್ಕೆ ನಾಶ ಮಾಡುವಂತ ಅರ್ಥ ಅಲ್ಲ, ಅಸಮರ್ಥ ಅಂತ ಅರ್ಥ. ಮಮ ಪ್ರೀತಿಂ ಕರ್ತುಂ ನಾಶಕಃ, ನಾನು
ದೇವರಲ್ಲಿ ಪ್ರೀತಿಯನ್ನು ಮಾಡ್ಲಿಕ್ಕೆ ಅಸಮರ್ಥನಾಗ್ತೀನಿ, ದೇವರು ನನ್ನ ಮೇಲೆ ಅನುಗ್ರಹವನ್ನ ಮಾಡ್ಲಿಕ್ಕೆ ಪ್ರೇಮವನ್ನ ಮಾಡ್ಲಿಕ್ಕೆ ಸಮರ್ಥನಾಗಂಗಿಲ್ಲ ಹಿಂಗಂದ್ರ ಆಗ ಅವಂಗ ಹೇಳ್ಬೇಕು ಇತಿ ಚ ಭಾರತೇ. ಭಾರತ ಮಹಾಭಾರತ ವಾಕ್ಯ ಏನಂತದ್ ನೋಡ್ರಿ. ಸದ್ಭಕ್ತ ಭಕ್ತೇಶ್ವಪಿ ಏವನ ಕುರ್ಯಾತ್ ಪ್ರೀತಿ ಮಂಜಸ. ಯಾವನು ತತ್ ಈ ಪ್ರಕರಣದಲ್ಲಿ ಪ್ರಸಕ್ತನಾದ ಪರಮಾತ್ಮ, ತದ್ಭಕ್ತ ಭಗವಂತನ ಸಾಕ್ಷಾತ್ ಭಕ್ತರು, ಭಕ್ತೇಶು ಆ ಭಕ್ತರೆನಿಸಿಕೊಂಡವರಲ್ಲೂ ಪ್ರೀತಿಯನ್ನು ಅಂಜಸಾನ ಕುರಿಯಾತ್ ಚೆನ್ನಾಗಿ ಪ್ರೀತಿಯನ್ನು ಮಾಡದೆ ಹೋದರೆ, ಅಂದ್ರೆ ನಿರ್ವ್ಯಾಜವಾಗಿ ನಿಷ್ಕಪಟವಾಗಿ ಪ್ರೀತಿಯನ್ನು ಮಾಡದೆ ಹೋದರೆ ವಿಷ್ಣು ಜಹಾತಿ ತಂ ಪಾಪಂ, ಅಂತಹ ಪಾಪಿ ನೋಡ್ರಿ ಏನು ಆಶ್ಚರ್ಯ. ಮಹಾಭಾರತ ಅಂತದ ಭಗವದ್ಭಕ್ತರಲ್ಲಿ ಅವರ ಭಕ್ತರಲ್ಲಿ ಪ್ರೀತಿ ಮಾಡದೆ ಇದ್ದವನು ಪಾಪಿ ಅಂತ ಕರಿಬೇಕಂತ. ಪಾಪಿ ಅವ. ಇಹ ಚ ಅಮುತ್ರ ಚ ಪ್ರಭು, ಇಹದಲ್ಲೂ ಪರದಲ್ಲೂ ಭಗವಂತ ಅವರನ್ನ ಕೈ ಬಿಡುತ್ತಾನೆ. ಇದು ಚ ಭಾರತೆ. ಸರಿ, ಮುಂದೆ ಮತ್ತೆ ಬೇರೆ ವಿಷಯ. ಅಥ ಖಲು ಆಹುಹು ನಿರ್ಭುಜವಕ್ರಾಹ ಅಂತ ಮತ್ತೊಂದು ಪ್ರಕರಣ ಪ್ರಾರಂಭ ಆಗ್ಲಿಕ್ಕೆ. ಇದನ್ನ ನೋಡಂತ ಬಹಳ ಚಂದ. ಮತ್ತೆ ಹೊಸ ಅಂಶ, ಮತ್ತೆ ಉಪಾಸನಾ ಮುಗಿದಿಲ್ಲ ಇಲ್ಲಿ. ಇದು ಮತ್ತೊಂದು ಹೊಸ ಉಪಾಸನೆ ಮುಖ ಪ್ರಾರಂಭವಾಗ್ತದೆ. ನೋಡ. ಶ್ರೀಕೃಷ್ಣ ವಸ್ತು.